patient, I've been seeing that for last 4 to 5 years. You have student relapse. ಅದು ಕ್ಲಿಪ್ ಮಾಡ್ಬಿಡ್ತೀವಿ, ಎಲ್ಲಿಂದ ಅದು ಲೀಕ್ ಆಗ್ತಿದೆ. ಈಗ ಹೆಂಗೆ ಅಂದ್ರೆ ಒಂದು ಬಟ್ಟೆ ಅರ್ಧೋಗಿದೆ, ಅದನ್ನ ನೀವು ತಪ್ಪೆ ಹಾಕ್ತೀರಾ, ಆ ಥರ ಕ್ಲೋಸ್ ಮಾಡಿರ್ತೀವಿ. ಸೊ ಬಟ್ ಹಾರ್ಟ್ ಎನ್ಲಾರ್ಜ್ ಆಗಕ್ಕೆ ಬಿಡಬಾರ್ದು, ಅದಕ್ಕೆ ಮೆಡಿಸಿನ್ ಕೊಡ್ತೀವಿ. ನಾನು ಈಗ ಜಸ್ಟ್ ಹೇಳ್ದೆ ನಿಮ್ಗೆ, ಹಾರ್ಟ್ ಎನ್ಲಾರ್ಜ್ ಆದ್ರೆ ವಾಲ್ ಹತ್ರ ಬರೋದನ್ನ ತಡೆಯುತ್ತೆ. ಒಂದಕ್ಕೊಂದು ವಾಲ್ 2 ಇದಿರುತ್ತೆ, ಡೋರ್ಸ್ ಲೀಫ್ಲೆಟ್ ಅಂತೀವಿ. ಅದು ಹಾರ್ಟ್ ಎನ್ಲಾರ್ಜ್ ಆದ್ರೆ ಲೀಫ್ಲೆಟ್ ಒಂದಕ್ಕೊಂದು ಟಚ್ ಆಗೋದು ತಡೆಯುತ್ತೆ. ಟಚ್ ಆಗಲಿಲ್ಲ ಅಂದ್ರೆ ಆ ಸ್ಪೇಸಲ್ಲಿ ಲೀಕ್ ಆಗುತ್ತೆ. ಸೊ ಎನ್ಲಾರ್ಜ್ ಆಗ್ದಂಗೆ ಫರ್ದರ್ ಎನ್ಲಾರ್ಜ್ ಆಗ್ದಂಗೆ ತಡೆಯೋಕೆ ಮೆಡಿಸಿನ್ಸ್ ಕೊಟ್ಟಿದ್ದೀವಿ. ಸೊ ಇಟ್ ಶುಡ್ ಗೋಲ್ಡ್ 50% ಆರ್ ಇಂಪಾರ್ಟೆಂಟ್. ಸೊ ಈಗ ಕ್ರಮೇಣ ಬದಲಾವಣೆ ಆಗ್ತದೆ. ಈಗ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಂತದಲ್ಲ, ಅದರ್ವೈಸ್ ನೀವು 10 ಮೆಡಿಕಲ್ ಡಿವೈಸ್ ನೋಡೋದಿರುತ್ತೆ ಇಂಡಿಯಾದಲ್ಲಿ, 9 ಇಂಪಾರ್ಟೆಂಟ್, 1 ಇಂಡಿಯನ್ ಇರುತ್ತೆ. ಈಗ ಲಾಸ್ಟ್ ಫ್ಯೂ ಇಯರ್ ಮುಂದೆ ಹೋಗೋಂಗ್ ಮಾಡ್ಬೇಕು. ಇವ್ರ ಕಂಡೀಷನ್ ಅಲ್ಲಿ ಕಾಲ್ ಭಾಗ ಮಾತ್ರ ಬ್ಲಡ್ ದೇಹಕ್ಕೆ ಹೋಗ್ತಾ ಇದೆ, ಮುಕ್ಕಾಲ್ ಭಾಗ ಹಾರ್ಟ್ ಒಳಕ್ಕೆ ಪಂಪ್ ಆಗ್ತಿದೆ ಇಂದಿನ ಚೇಂಬರ್ಗೆ. ಸೊ ಈ ತರದ ಪೇಷಂಟ್ಸ್ಗೆ ಲಾಂಗ್ ರನ್ ಏನಾಗುತ್ತೆ ಅಂದ್ರೆ ಉಸಿರಾಟದ ತೊಂದರೆ. ಲಾಂಗ್ ರನ್ ಎಲ್ಲ ಅವ್ರಿಗೆ ಇದಕ್ಕೆ ನನ್ನ ಹತ್ರ ಬಂದಿದ್ದವ್ರು ಆಕ್ಚುಲಿ ಉಸಿರಾಟದ ತೊಂದರೆ ಆಗೋದು, ಕಾಲು ಊದ್ಕೊಳ್ಳೋದು, ರಾತ್ರಿ ಮಲ್ಕೊಳಕ್ ಆಗಿರೋದು ಫ್ಲಾಟ್ ಆಗಿ, ಈ ತರ ಸಮಸ್ಯೆ ಶುರು ಆಗುತ್ತೆ. ಮತ್ತೆ ಹಾಗೆ ಇದನ್ನು ಬಿಟ್ರೆ ಕ್ರಮೇಣ ಇದೇನಾಗುತ್ತೆ ಅಂದ್ರೆ ಹಾರ್ಟ್ ಪಂಪಿಂಗ್ ನ ಕಡಿಮೆ ಮಾಡ್ತಾ ಹೋಗುತ್ತೆ. ಈಗಾಗಲೇ ಕಮ್ಮಿ ಆಗಿದೆ, ಅದು ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾರ್ಟ್ ಪಂಪಿಂಗ್ ಕಡಿಮೆ ಆದ್ರೆ ಎಲ್ಲ ರೀತಿಯಲ್ಲೂ ತೊಂದರೆ. ಒಂದು ಪದೇ ಆಸ್ಪತ್ರೆಗೆ ಬರ್ತಾರೆ, ರಿಸ್ಕು ಇರುತ್ತೆ. ಸೊ ಈ ತರ ಸನ್ನಿವೇಶ. ಒಂದು ಈ ತರ ಹಾರ್ಟ್ ವಾಲ್ ಲೀಕ್ ಆಗ್ತಿದ್ದಾಗ ನಮ್ಗೆ 2 ಆಪ್ಷನ್ ಇದೆ. ಒಂದು ಲೀಕಿಂಗ್ ಸಿವಿಯರ್ ಇದ್ರೆ, ಇವ್ರು ಸಿವಿಯರ್ ಇದ್ರೆ ಮೆಡಿಸಿನ್ಸ್ ಅಲ್ಲಿ ಇದನ್ನ ಟ್ರೀಟ್ ಮಾಡಕ್ ಆಗಲ್ಲ. ತಕ್ಕ ಮಟ್ಟಿಗೆ ಅದನ್ನ ಶಮನ ಮಾಡ್ಬೋದು ನಾವು, ಮೆಡಿಸಿನ್ಸ್ ಕೊಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟು ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ ಹೊರತು ಅದು ಕಂಪ್ಲೀಟ್ ಆಗಿ ಹೋಗಲ್ಲ ಅದು. ಸೊ ಈ ತರದ ಪೇಷಂಟ್ ಪದೇ ಬಂದು ಆಸ್ಪತ್ರೆಗೆ ಬರ್ತಾ ಇರ್ತಾರೆ. ಉಸಿರಾಟದ ತೊಂದರೆ ಆಗೋದು, ಲಂಗ್ಸ್ ಅಲ್ಲಿ ನೀರು ತುಂಬ್ಕೊಳ್ಳೋದು, ಕೈಕಾಲು ಊದ್ಕೊಳ್ಳೋದು, ಈ ತರದ ಸಮಸ್ಯೆ ಪದೇ ಬಂದು ಅಡ್ಮಿಟ್ ಆಗ್ತಾ ಇರ್ತಾರೆ. ಮತ್ತೆ ಗ್ರಾಜುಯಲಿ ಹಾರ್ಟ್ ಪಂಪಿಂಗ್ ಕಡಿಮೆ ಆಗುತ್ತೆ. ಸೊ ಒಂದು ಆಪ್ಷನ್ ಈ ತರ ಪೇಷಂಟ್ಸ್ ಏನಂದ್ರೆ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಆ ವಾಲ್ ನ ರಿಪ್ಲೇಸ್ ಮಾಡೋದು ಅಥವಾ ರಿಪೇರ್ ಮಾಡೋದು. ಇವ್ರ ಕಂಡೀಷನ್ ಸನ್ನಿವೇಶದಲ್ಲಿ ಯಾಕೆ ಅದನ್ನ ನಾವು ಆಪ್ಷನ್ ಇವ್ರಿಗೆ ಹೇಳಿಲ್ಲ ಅಂತ ಕೊಡ್ಲಿಲ್ಲ ಅಂದ್ರೆ, ಹಾರ್ಟ್ ಪಂಪಿಂಗ್ ಇವ್ರದಲ್ಲಿ ಹಾರ್ಟ್ ವಾಸ್ ವೀಕ್, ಪಂಪಿಂಗ್ ಕಡಿಮೆ ಇತ್ತು. ಈ ತರದ ಸನ್ನಿವೇಶದಲ್ಲಿ ನಾವು ವಾಲ್ ರಿಪ್ಲೇಸ್ ಮಾಡಕ್ ಹೋದ್ರೆ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಸೊ ವಾಲ್ ರಿಪ್ಲೇಸ್ಮೆಂಟ್ ವಾಸ್ ರೂಲ್ಡ್ ಔಟ್. ಇಲ್ಲಾಂದ್ರೆ ಆಪ್ಷನ್ ಖಂಡಿತ ಕೊಟ್ಟಿರ್ತಿದ್ವಿ ಇವ್ರಿಗೆ. ಇವ್ರ ಸನ್ನಿವೇಶದಲ್ಲಿ ಅದು ಮಾಡೋ ಸಾಧ್ಯತೆ ಖಂಡಿತ ಇರಲಿಲ್ಲ. ಸೊ ಬೇರೆ ಏನು ಆಪರೇಷನ್ ಇಲ್ದೇನೆ ಅಂದ್ರೆ ಓಪನ್ ಹಾರ್ಟ್ ಸರ್ಜರಿ ಇಲ್ದೇನೆ ಏನ್ ಮಾಡ್ಬೇಕು ಅನ್ನೋದು ಪ್ರಶ್ನೆ ಬಂದಾಗ ಇದು ಮೈಟ್ರಲ್ ವಾಲ್ ಕ್ಲಿಪ್ಪಿಂಗ್ ಅಂತ ಹೇಳ್ತೀವಿ, ಈಗ ತಾನೇ ಹೇಳಿದ್ರೆ. ಸೊ ಅದಕ್ಕೆ ಇವ್ರು ಸೂಟಬಲ್ ನಾವು ಫಸ್ಟ್ ಕೆಲವೆಲ್ಲ ಟೆಸ್ಟ್ಗಳೆಲ್ಲ ಮಾಡಿ, ಎಕೋಕಾರ್ಡಿಯೋಗ್ರಾಮ್ ಇದೆಲ್ಲ ಮಾಡಿ ಅದಕ್ಕೆ ಇವ್ರಿಗೆ ಸರಿ ಹೊಂದುತ್ತೆ ಮತ್ತೆ ಅದರಿಂದ ಇವರಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ವಿ ಎಂಬಾರ್ಕ್ ಅಂತ ಪ್ರೊಸೀಜರ್ ಅಂದ್ರೆ ಟ್ರಾನ್ಸ್ ಕ್ಯಾಥೆಟರ್ ಎಂಡ್ ಟು ಎಂಡ್ ರಿಪೇರ್ ಅಂತ TER. ಇದು ಮೈಟ್ರಲ್ ವಾಲ್ ಒಂದು ಏನ್ ಲೀಕ್ ಆಗ್ತಿರ್ತದೆ, ಎಲ್ಲಿ ಲೀಕ್ ಆಗುತ್ತೆ ಅಲ್ಲಿ ಒಂದು ಕ್ಲಿಪ್ ನಾವು ಅಳವಡಿಸಿ ಆ ಕ್ಲಿಪ್ ಹಾಕ್ತೀವಿ ಒಳಗೆ. ಇದು ಕಾಲಿನ ಮುಖಾಂತರ ಮಾಡೋದು ಓಪನ್ ಹಾರ್ಟ್ ಏನಲ್ಲ. ಅದು ಹಾಕೋದ್ರಿಂದ ಲೀಕ್ ಆಗೋದು ಅದು ತಡೆಯುತ್ತೆ. ಸೊ ಲೀಕ್ ಆಗೋದು ಯಾವಾಗ ಕಡಿಮೆ ಆಗುತ್ತೆ ಅಥವಾ ಸಿವಿಯರಿಟಿ ಕಡಿಮೆ ಆಗುತ್ತೆ ಅಥವಾ ನಿಂತೋಗುತ್ತೆ ಲೀಕ್ ಆಗೋದು, ಹಾರ್ಟ್ ಪಂಪಿಂಗ್ ಇಂಪ್ರೂವ್ ಆಗುತ್ತೆ, ಸಿಂಪ್ಟಮ್ಸ್ ಇಂಪ್ರೂವ್ ಆಗುತ್ತೆ, ಪದೇ ಆಸ್ಪತ್ರೆ ಅಡ್ಮಿಟ್ ಆಗೋದು ತಪ್ಪುತ್ತೆ, ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಸೊ ಇದು ಮಾಡೋ ಉದ್ದೇಶ. ಇವ್ರ ಕಂಡೀಷನ್ ಇದಕ್ಕೆ ಸಾಕಷ್ಟು ರೀಸನ್ಗಳಿದೆ. ಒಬ್ಬ ವ್ಯಕ್ತಿದು ವಾಲ್ ಲೀಕ್ ಆಗ್ಬೇಕಂದ್ರೆ 4-5 ಕಾರಣಗಳಿದೆ ಇಂಪಾರ್ಟೆಂಟ್. ಒಂದು, ಕೆಲವು ಪೇಷಂಟ್ಸ್ ಅಲ್ಲಿ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಕೇಳಿರ್ತೀರ, ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಲ್ಲೂ ವಾಲ್ ಡ್ಯಾಮೇಜ್ ಆಗುತ್ತೆ. ಇವ್ರದ್ದು ಅದಲ್ಲ. 2ನೇ ಕಾರಣ, ಏಜ್ ಆಗ್ತಾ ವಾಲ್ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿ ಲೀಕ್ ಆಗುತ್ತೆ, ಅದು 2ನೇ ಕಾರಣ. 3ನೇ ಕಾರಣ, ಕೆಲವರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಆ ವಾಲ್ ಡ್ಯಾಮೇಜ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಇಂದ ಪ್ಯಾಪಿಲರಿ ಮಸಲ್ ಡಿಸ್ಫಂಕ್ಷನ್ ಅಂತ ಅವಾಗಲೂ ಲೀಕ್ ಆಗುತ್ತೆ, 3ನೇ ಕಾರಣ. ಇವ್ರ ಕಂಡೀಷನ್ ಅಲ್ಲಿ ಲೀಕ್ ಆಗೋದಕ್ಕೆ ಕಾರಣ ಏನಂದ್ರೆ ಇವ್ರದ್ದು ಹಾರ್ಟ್ ಎನ್ಲಾರ್ಜ್ ಆಗಿತ್ತು, ಲೆಫ್ಟ್ ವೆಂಟ್ರಿಕಲ್ ಎನ್ಲಾರ್ಜ್ ಆದಾಗ ಆ ವಾಲ್ ಒಂದಕ್ಕೆ ಟಚ್ ಆಗಕ್ಕೆ ಕೊಡಲ್ಲ, ದೂರ ಆಗುತ್ತೆ. ಸೊ ಆ ಸ್ಪೇಸ್ ಅಲ್ಲಿ ಬ್ಲಡ್ ಲೀಕ್ ಆಗುತ್ತೆ. ಸೊ ಇದು ಇವ್ರದ್ದು ಆಗೋದಕ್ಕೆ ಕಾರಣ ಫಂಕ್ಷನಲ್. ಏನು ಏಜ್ ಎಷ್ಟಿರ್ಬೋದು ಯಾರು ಇವ್ರದ್ದು ನಿಯರಿಂಗ್ ಎಷ್ಟು 70 ನಿಯರಿಂಗ್ 70. ಸೊ ಎಲ್ಲಾ ರೀತಿಯಲ್ಲೂ ಡೂಯಿಂಗ್ ಓಪನ್ ಸರ್ಜಿಕಲ್ ಪ್ರೊಸೀಜರ್ ವಾಸ್ ರಿಸ್ಕಿ ಅವರ ಸನ್ನಿವೇಶದಲ್ಲಿ. ಸೊ ನಾವು ಇದನ್ನ ಆಯ್ಕೆ ಮಾಡಿದ್ವಿ. ಇದು ಮಾಡಿ ಆಲ್ಮೋಸ್ಟ್ 1 ತಿಂಗಳಾಯ್ತು. Which probably covers this cost. In my case, I had not taken any. In my wife's case, she is my wife. I'm an employee of Bharat Petroleum, ex-employee rather. And I did not have any insurance policy, but my company was good enough to reimburse the entire cost of the procedure. How do you feel after the procedure? Me? Yeah. Yeah, I'm feeling fine. Actually, I can see the improvement by the day.
even before I was very active, the heart was telling some stories, but as a person, I'm very active. Now, we took these, and doctor had told us as you move ahead, you will see that the ejection fraction will increase. Right now, I think it's 45. So I should see some 50, 55 if I touch. I'm happy and feel it's worth it. What are the post-surgical measures that you are taking, madam? Nothing. Like I'm eating the normal diet that we are very careful about what we eat. So are not very fatty substances and things like that. So a lot of fruits and vegetables in our diet. We go for walks. As such, I'm a very active person. From morning 6:30, I'm active. Then again 2 to 5 rest. Then again 5 to 9, I'm active. So, and main thing is doctor had told me first time when I came that I should restrict my fluid intake. I have followed that to the T, that instruction. He had put me on 3/4 liter of fluid. Fluid means sagu, mosru, everything, coffee, water, everything. I used to follow that very strictly, whether I was in India, whether I went to Kashi or whether I went to Shirdi or US. I used to follow that. Even during my journey in the flight, I would follow that. And I've seen the results because he had given strict instructions and I followed that, and I would come for follow-up whenever I was asked to come. I can see, like, he would go extra steps to see what more he can do to help my heart efficiency. And that's how he came up with this idea.